21ರಿಂದ ಸ್ಟಾರ್ಟ್ ಆಗ್ತದೆ. ಅದು ಪೂರ್ವಭಾವಿ ಮಕ್ಕಳು ಜಿಲ್ಲೆಯಲ್ಲಿ 2 ಅಭ್ಯಾಸ ಪರೀಕ್ಷೆಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಮಾಡಲಾಗ್ತಿದೆ. ಈಗ ಒಂದು ಪರೀಕ್ಷೆ ಆಗಿದೆ, ಇನ್ನೊಂದು ಪರೀಕ್ಷೆ ಸಿದ್ಧತೆ, ನಂತರ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಪರೀಕ್ಷೆ ಇದೆ. ನಮ್ಮ ಶಾಲೆಯಲ್ಲಿ ಪೋಷಕರ ಪಾತ್ರ, ಒಂದು ಶಾಲೆ ಮಕ್ಕಳ ಕಲಿಕೆ ಚೆನ್ನಾಗಬೇಕು, ಗುಣಮಟ್ಟ ಬರಬೇಕು, ಅವರು ಉತ್ತಮ ಫಲಿತಾಂಶ ಆಗಬೇಕು ಅಂದರೆ ಪೋಷಕರು, ಶಿಕ್ಷಕರು, STM ಸರ್ ಎಲ್ಲರೂ ಸಹಕರಿಸಬೇಕು. ನಿಮ್ಮೆಲ್ಲರ ಪ್ರಯತ್ನ ನಮ್ಮ ಶಿಕ್ಷಕರ ಒಂದು ಶ್ರಮದಿಂದಾಗಿ ಕಳೆದ ವರ್ಷ 2024 ಏಪ್ರಿಲ್ನಲ್ಲಿ 100% ಫಲಿತಾಂಶ ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ, ಪ್ರಯತ್ನ ಮಾಡ್ತೀವಿ. ಶಿಕ್ಷಣ ಇಲಾಖೆ ನಮಗೆ ಸಹಕಾರ ಕೊಡ್ತಾ ಇದೆ. ನಾವು ನಿರಂತರವಾಗಿ ಪ್ರತಿನಿತ್ಯ ಎಲ್ಲ ವಿಷಯಗಳನ್ನು ಬೆಳಗ್ಗೆ ಶಾಲೆ ಆರಂಭದ ಮುಂಚೆ 8:15 ಇಂದ 9:15 ತನಕ, ಪುನಃ ಸಂಜೆ 4:15 ಇಂದ 5:30 ತನಕ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ವಿ. ಹಾಗೆ ಟೀಚರ್ಸ್ ವಿಶೇಷ ಆಸಕ್ತಿಯಿಂದ ರಜಾ ದಿನ ಭಾನುವಾರಗಳು ಕ್ಲಾಸ್ ತಗೊಳ್ತಾ ಇದ್ವಿ. ಅಂದರೆ ಇದೆಲ್ಲ ಮಕ್ಕಳು ಕಲಿಬೇಕು, ಚೆನ್ನಾಗಿ ಕಲಿತು ಉತ್ತಮ ಭವಿಷ್ಯ ರೂಪಿಸ್ಕೋಬೇಕು ಅಂತ. ಸರ್ಕಾರಿ ಶಾಲೆ ಅಂದರೆ ಮೂಗುರಿತಕ್ಕಂಥದ್ದಲ್ಲ. ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಇರ್ತದೆ, ಚೆನ್ನಾಗಿ ಕಲಿಬೇಕು, ನಮ್ಮ ಮಕ್ಕಳೇ ಒಳ್ಳೆಯ ಪರ್ಸೆಂಟೇಜ್ ತೊಗೊಂಡಿದ್ದಾರೆ. ನಿಮ್ಮ ಮಕ್ಕಳು ಕೂಡ ಒಳ್ಳೇದಾಗಲಿ ಅಂತ ನಾವು ನಿಮ್ಗೆ ಆಗಾಗಲೇ ಫೋನ್ ಮಾಡ್ತೀವಿ, ಮಾಹಿತಿ ಕೊಡ್ತೀವಿ. ಅದರಿಂದ ನೀವೆಲ್ಲರೂ ಕೂಡ ಮಕ್ಕಳ ಕಾಳಜಿ ಬಗ್ಗೆ ಅವ್ರನ್ನ ಈ ಪರೀಕ್ಷೆ 2 ತಿಂಗಳ ಅವಧಿಯಲ್ಲಿ ಅವ್ರನ್ನ ಏನೋ ಮಗುವಿನ ರೀತಿ ನೋಡ್ಕೋಬೇಕು. ಬೆಳಗ್ಗೆ 4-5 ಗಂಟೆಗೆ ಬಿಡಿಸ್ಬೇಕು, ರಾತ್ರಿ 10-10 ತನಕ ಓದಿಸ್ಬೇಕು, ಏನು ಕಲಿಕೆ ನೋಡಬೇಕು, ಇಲ್ಲ ಹೊರಗಡೆ ತಿರುಗಾಡ್ಲಿಕ್ಕೆ ಬಿಡಬಾರ್ದು. ಈ ರೀತಿ ಆದರೆ ಖಂಡಿತ ನೀವು ಅವರ ಫಲಿತಾಂಶನ ನಿರೀಕ್ಷೆ ರೀತಿ ಮಾಡ್ಬೋದು. ಈಗೆಲ್ಲ ನಾವು ಪ್ರತಿನಿತ್ಯ ಕ್ಲಾಸಲ್ಲಿ ಹೇಳ್ತೀವಿ, ನಾವು ಏನೇನು ಕಲಿಬೇಕು, ಹೇಗೆ ಕಲಿಬೇಕು ಅಂತ. ಕೆಲವು ಮಕ್ಕಳು